ಇವಳು ಮಾತ್ರ ಚೆನ್ನಾಗಿರ್ಬೇಕು. ಅಕ್ಕ ಅಂತ ಬಾಯಲ್ಲಿ ಹೇಳ್ತಾ ಅವಳ ಕೆಲ್ಸನ ಸಾಧಿಸ್ಕೊಳ್ಳೋ ಅಂತ ಸ್ವಾರ್ಥಿ ಇವಳು. ಸಿಂಧು ಅವರೇ, ಏನಾಯ್ತು? ವಿರಾಟ್, ಅಕ್ಕ ಹೇಳ್ದಷ್ಟು ನನ್ ಕೆಟ್ಟವಳ. ಪ್ಲೀಸ್ ಸಿಂಧು ಅವರೇ, ಅವ್ರ ಮಾತನ್ನ ನೀವು ಸೀರಿಯಸ್ ಆಗಿ ತಗೋಬೇಡಿ. ನನ್ನಕ್ಕ ನನ್ನನ್ನ ಶತ್ರು ಅನ್ಲು, ಸ್ವಾರ್ಥಿ ಅನ್ಲು. ನಾನು ಆ ಥರ ನಡ್ಕೋತಿದ್ದೀನ ವಿರಾಟ್? ಇಲ್ಲ ಸಿಂಧು ಅವರೇ. ಮತ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾಳೆ? ಈಗ ಅವ್ರ ಮನ್ಸಲ್ಲಿ ಬೇರೆ ಏನೋ ಇದೆ. ಅದು ಹೋಗೋವರೆಗೂ ಬಹುಶಃ ಅವ್ರು ಯಾರ ಮಾತನ್ನು ಕೇಳಲ್ಲ. ತಪ್ಪದು. ಅಕ್ಕ ಮಾಡ್ತಿರೋದು ತಪ್ಪು ವಿರಾಟ್. ಅದು ನಮಗ್ ಗೊತ್ತು, ಬಟ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಅಲ್ಲ, ಡ್ಯಾಡ್ ಮೇಲೆ ಹೀಗೆಲ್ಲ ಆರೋಪ ಮಾಡೋದಕ್ಕೆ ಅವಳಿಗೆ ಹೇಗಾದ್ರೂ ಮನ್ಸ್ ಬಂತು? ಇದನ್ನೇ ಪದೇ ಪದೇ ಮಾತಾಡಿ ನೀವು ನೊಂದ್ಕೋಬೇಡಿ. ಮತ್ತೇನ್ ಮಾಡ್ಲಿ ನಾನು? ಅಲ್ಲ, ಧರ್ಮೇಂದ್ರ ಡ್ಯಾಡ್ನ ನಾನು ಹೇಗ್ ಫೇಸ್ ಮಾಡ್ಲಿ? ಅಕ್ಕ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಈ ತರ ಅಡ್ಡದಾರಿ ಹಿಡಿಬೇಕಾ? ಅಲ್ಲ, ಒಂದೇ ಒಂದು ಮಾತು ಡ್ಯಾಡ್ ಹತ್ರ ಹೇಳಿದ್ರೆ ಇನ್ನು ಮುಂದೆ ಯೋಚನೆ ಮಾಡದೆ ಕಂಪ್ನಿನ ಅಕ್ಕನ ಹೆಸರಿಗೆ ಮಾಡ್ತಾ ಇದ್ರು. ಅಂತ ವ್ಯಕ್ತಿಗೆ ಈ ತರ ಮೋಸ ಮಾಡೋದ? ಸಿಂಧು ಅವರೇ, ನೀವು ಮೊದಲು ಸಮಾಧಾನ ಮಾಡ್ಕೊಳ್ಳಿ. ಈಗ ಆಗಿದ್ದಾಗ ಹೋಗಿದೆ. ಮುಂದೆ ಏನ್ ಮಾಡ್ಬೇಕು ಅಂತ ಸೊಲ್ಯೂಷನ್ ಕಡೆ ಗಮನ ಕೊಡೋಣ. ಈಗ ಏನ್ ಮಾಡುದು ವಿರಾಟ್? ಅಕ್ಕ ಹೀಗೇನಾದ್ರೂ ಮಾಡ್ತಾಳೆ ಅಂತ ಗೊತ್ತಿದ್ದೆ ಧರ್ಮೇಂದ್ರ ಡ್ಯಾಡಿಗೆ ಹುಷಾರಾಗಿರೋದಕ್ಕೆ ಹೇಳಿದ್ದೆ. ಆದ್ರೆ ಇಷ್ಟು ಬೇಗ ಇದೆಲ್ಲ ಹೇಗ್ ಸಾಧ್ಯ? ಅಲ್ಲ, ಧರ್ಮೇಂದ್ರ ಡ್ಯಾಡ್ ಕಂಪನಿ ಫುಡ್ ಪ್ರಾಡಕ್ಟ್ ಒಳಗೆ ಜೆಳ್ಳೆ ಹಾಕಿ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಲಿ ವೈರಲ್ ಮಾಡ್ತಾಳೆ ಅಂತ ನಾನು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ವಿರಾಟ್. ಇದರಿಂದ 22% ನ ಬ್ರ್ಯಾಂಡ್ ಇಮೇಜು ಒಂದೇ ದಿನದಲ್ಲಿ ಹಾಳಾಯ್ತು. ಸಿಂಧು ಅವರೇ, ಪ್ಲೀಸ್ ನೀವು ಕೂಲಾಗಿರಿ. ಹೀಗೆ ಹೇಳ್ತಿದ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಇದಕ್ಕೆ ಒಂದು ಪರಿಹಾರನ ಹುಡುಕ್ಬೇಕು. ಅದ್ಗೆ ವಿಡಿಯೋ ಮಾಡಿ ತಪ್ಪನ ಮಾಡಿರ್ಬೋದು, ಆದರೆ ಅದಕ್ಕೆ ಕಾನೂನಿನ ಪ್ರಕಾರ ಏನು ಪರಿಹಾರ ಅಂತ ಹುಡುಕ್ಬೇಕು. ಎಲ್ಲದಕ್ಕೂ ಮೊದಲು ಧರ್ಮೇಂದ್ರ ಅಂಕಲ್ ಜೊತೆ ಮಾತಾಡಬೇಕು. ಸರಿ ಹೋಗ್ಬೋದು ಅನ್ನೋ ನಂಬಿಕೆ. ಆ ಥರದಲ್ಲಿ ನಾವು ಯೋಚನೆ ಮಾಡಿದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಮೊದಲು ನೀವು ರಿಲ್ಯಾಕ್ಸ್ ಆಗಿ. ಭವಾನಿ, ನಿನಗೆ ನಾನು ಹೇಳಿದಂತೂ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ನಿನಗೆ ನೀನು ಏನು ಮಾಡ್ತಿದ್ಯಾ ಅಂತ ಅದ್ರ ಅರ್ಥ ಆಗ್ತಿದ್ಯಾ? ಅಲ್ಲಿ ನಡೆದಿದ್ದ ಡ್ರಾಮಾ ಸಾಲ್ದು ಅಂತ ಇಲ್ಲಿ ಬೇರೆ ನೀನ್ ಕಂಟಿನ್ಯೂ ಮಾಡ್ತಿದ್ಯಾ? ಈಗ ನಮ್ಮ ಮಾತಿಂದ ನಿನಗೆ ಕೋಪ ಬರಬಹುದು ಭವಾನಿ. ಮುಂದೊಂದು ದಿನ ನೀನು ಮಾಡ್ತಿರೋ ಕೆಲಸದಿಂದ ನೀನು ಸಿಕ್ಕಾಕೊಂಡ್ಬಿಟ್ರೆ? ಸಿಕ್ಕಾಕೊಳ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀನು ನಿನ್ನ ನಾದ್ನಿ ಇಬ್ರು ಸೇರ್ಕೊಂಡು ಇಲ್ಲಿಗಲ್ ಆಗಿ ಏನಾದ್ರೂ ನೀವೇ ಆಕ್ಷನ್ ತಗೊಳ್ಳಿ ಅಂತ ಧರ್ಮೇಂದ್ರಗೆ ನೀವೇ ಹೇಳೋ ತರ ಇದೆ. ಮಾತಲ್ಲಾದ್ರೂ ನಿಯತ್ತಿರ್ಬೇಕು ಭವಾನಿ. ಧರ್ಮೇಂದ್ರ ಅಂಕಲ್ ನಿನ್ಗೋಸ್ಕರ ಎಷ್ಟೆಲ್ಲ ಮಾಡಿದಾರೆ ಅಂತ ನಿನಗೆ ಗೊತ್ತಿಲ್ವಾ?